ನನ್ನ ಕ್ಷೇತ್ರ ಇದು ಬಾಗೇಪಲ್ಲಿ ಕ್ಷೇತ್ರ. ನಿಮ್ದು ಎಲ್ಲಿಂದ ಬಂದಿದ್ದೀರಾ? ನಿಮ್ಮದು ಬಾಗೇಪಲ್ಲಿ ಕ್ಷೇತ್ರನ ಇಲ್ಲ 3 ತಾಲೂಕಲ್ಲಿದೆ. ಯಾವ್ದಾದ್ರು ಒಂದು ತಾಲೂಕಲ್ಲಿ ನಿಮ್ದು ಏನಾದ್ರು ಇದೆಯಾ ಹೇಳಿ. ಇದು ಜಿಲ್ಲೆನಾ? ಚಿಕ್ಕಬಳ್ಳಾಪುರ ಜಿಲ್ಲೆನಾ ನಿಮ್ದು? ಬಂದು ಮಾತಾಡಿ. ನೀವು ಸರ್ಜಾಪುರದಿಂದ ಬಂದು ಇಲ್ಲಿ ನಮ್ಮನ್ನು ನಾವು ಸಮಾಜ ಸೇವೆ ಮಾಡ್ತಾ ಇದ್ರೆ ನೀವ್ಯಾರು ಸಮಾಜ ಸೇವೆ ಮಾಡಿದ್ದೀರಾ ಅಂತ ಹೇಳ್ತೀರಲ್ಲ, ಇದು ಸಮಂಜಸ ಅಲ್ಲ. ನಿಮ್ಗೆ ಮುಂಚೆ ಏನಿದೆ ಗೊತ್ತಿಲ್ಲ. ಅವರು MP ಆದ ಮೇಲೆ ಜನರಿಗೆ ಎಷ್ಟು ಸ್ಪಂದನೆ ಇದೆ ಅಂದ್ರೆ, ನಾನು ಘಂಟಾಘೋಷವಾಗಿ ಹೇಳ್ತೀನಿ, 28 MP ಗಳ ಪೈಕಿ, ಮಾನ್ಯ ಲೋಕಸಭಾ ಸದಸ್ಯರುಗಳ ಪೈಕಿ ಏಕೈಕ ವ್ಯಕ್ತಿ ಅಂದ್ರೆ ಸುಧಾಕರ್ ಅಣ್ಣನವರೇ. ಅಷ್ಟು ಜನ ಅಷ್ಟು ನೀಟಾಗಿ ಕಾರ್ಯಕರ್ತರನ್ನು ಪಾಲನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರು ಪ್ರತಿಯೊಂದು ಪಂಚಾಯತ್ಗೂ, ಪ್ರತಿಯೊಂದು ಹೋಬಳಿಗೂ, ಪ್ರತಿಯೊಂದು ತಾಲೂಕು ಬಂದು ಈ ತರ ವಿಸಿಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಬರ್ದಿರಿ, ಯಾರು ಬರ್ತಾರೆ ಇಲ್ಲಿ? ನಮ್ಮ ಕಾರ್ಯಕರ್ತರು ಕಷ್ಟಕ್ಕಾಗೋರು ಯಾರು ಹೇಳಿ? ಇದು ಮೊದಲವಾಗಿ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ಸಲ ಈ ಮಾತು ನಮ್ಮ ಬಗ್ಗೆ ಭಾವಹೀನವಾಗಿ ಬರಬಾರ್ದು. ನಾವೆಲ್ಲೂ ನಿಮ್ಮ ಹೆಸರು ಎತ್ತುತ್ತಾ ಇಲ್ಲ. ಇದು ನನ್ನ ಕ್ಷೇತ್ರ. ನಾನು NDA ಪರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀನಿ. ನೀವು ಬಂದು ಮಾಡಿ, ಯಾರು ಸಮಾಜ ಸೇವೆ ಮಾಡಕ್ಕೆ ಬೇಡ ಅಂತ ಹೇಳಿಲ್ಲ. ಅವರಿಂದ ಪರಿಹಾರ ಕೊಡಿಸ್ತಾರೆ. ಯಾಕಂದ್ರೆ ಅವ್ರ ಅಧಿಕಾರದಲ್ಲಿದ್ದಾರೆ. ಸಂಸದ ಸದಸ್ಯರು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಅವ್ರು ಸ್ಪಂದಿಸಲಿಲ್ಲ ಅಂದ್ರೆ ನಾವು ಮತ್ತೆ ನೆಕ್ಸ್ಟ್ 2ನೇ ವ್ಯಕ್ತಿ ಕರ್ಕೊಂಡು ಹೋಗೋ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಅವ್ರು ಸ್ಪಂದಿಸ್ತಾರಲ್ಲ, ನಾವೆಲ್ಲರೂ ಕರ್ಕೊಂಡು ನೀವೆಲ್ಲ ಇದ್ದೀರಿ. ಮುನ್ರಾಜು ಶಿಷ್ಯರೇ ಬನ್ನಿಯಪ್ಪ, ನಾನು ಹೊರಗೆ ಕೊಡ್ತೀನಿ ಅಂತ ಯಾರನ್ನ ಕರೀತಾರೆ? ಪಕ್ಷದ ಕಾರ್ಯಕರ್ತರು. ಅದು ನನಗೆ ವಿಶ್ವಾಸ ಇರಲಿ, ಮುನ್ರಾಜು ಅವರ ವಿಶ್ವಾಸ ಇರಲಿ, ಹರಿನಾಥ್ ರೆಡ್ಡಿಗೆ ಇರಲಿ, ಇನ್ನೊಬ್ಬರಿಗೆ ಇರಲಿ, ಮೂರ್ತಿಗೆ ಇರಲಿ, ಪ್ರಶ್ನೆ ಅದಲ್ಲ. ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿರ್ತಾರೆ. ತಪ್ಪ ಲಂಚ ಹೊಡಿತಾ ಇದ್ದಾರ ಹೇಳಿ. ಮಾತಾಡೋಕ್ಕೂ ನೀತಿ ಬೇಕು. ಒಂದು ಲೋಕಸಭಾ ಸದಸ್ಯರ ಬಗ್ಗೆ ಮಾತಾಡಬೇಕಾದ್ರೆ ತನ್ನ ಇತಿಮಿತಿ ಅರ್ಥ ಮಾತಾಡಬೇಕು. ಒಳ್ಳೆಯದು. ಇವರು ಚುನಾವಣಾ ಸಮಯದಲ್ಲಿ ನಾನು 2 ಸಲ ಹೇಳಿದ್ದಾರೆ ಕೋನಪ್ರೆಡ್ಡಿ. ನಾನು ಕೋನಪ್ರೆಡ್ಡಿ JDS ಅಲ್ಲಿ ಇದ್ದಿದ್ರೆ ಇವ್ರಿಗೆ ಗೆದ್ದುಬಿಡ್ತದ್ದು ಅಂತ ಇಟ್ಕೊಂಡಿದ್ದೆ. ಕೋನಪ್ರೆಡ್ಡಿ ಮನೋಹರ್ ನಿಂತಾಗ್ಲೂ ಅಷ್ಟೇ ಪ್ರಾಮಾಣಿಕನಾಗಿ ಕೆಲಸ ಮಾಡಿದ್ದೇನೆ. ಮನೋಹರ್ ಹತ್ರ ಆಗಲಿ, ಮುನ್ರಾಜ್ ಹತ್ರ ಆಗಲಿ, 1 ರೂಪಾಯಿ ಆಗಲಿ, ಒಂದು ದಿನ ಕಾರು ಡೀಸೆಲ್ ಹಾಕ್ಸ್ಕೊಳ್ದಿರ ಮಾಡಿದ್ದೀನಿ. ಮುನ್ರಾಜ್ ಅವರವರೇ, ನಿಮಗೆ ಟಿಕೆಟ್ ಸಿಕ್ಕಿದ ದಿನ ನನ್ನ ಮನೆಗೆ ಬಂದು ನೀವು ಖರ್ಚು ವೆಚ್ಚಗಳ ಬಗ್ಗೆ ಮಾತಾಡಿದ್ದೀರಿ. ಕೋನಪ್ರೆಡ್ಡಿ ಮಾರಾಟಕ್ಕಿಲ್ಲ. ಕೋನಪ್ರೆಡ್ಡಿ ಪಕ್ಷಕ್ಕೆ ಮೋಸ ಮಾಡಲ್ಲ. ನಾಳೆ ಬೆಳಗ್ಗೆ ನಿಮ್ಮ ಜೊತೆ ಬರ್ತೀನಿ, ಪ್ರಚಾರಕ್ಕೆ ನಾನು ನಿಲ್ತೀನಿ ಅಂತ ಹೇಳಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಿಮ್ಮನ್ನು ಗೆಲ್ಲಿಸ್ಲಿಕ್ಕೆ ಮಾಡಿದೆ. ಆದರೆ ನೀವೇನು ಮಾಡಿದ್ರಿ? ನನ್ನ ಕುಕ್ಕರ್ಸ್ ಇದೆಯಲ್ಲ, ಕುಕ್ಕರ್ ಬಡವರಿಗೆ ಕೊಡ್ತಕ್ಕಂಥ ಕುಕ್ಕರ್ಗಳನ್ನು ಸೀಸ್ ಮಾಡಿದ್ರೆ. ಇವತ್ತು ಬಾಗೇಪಲ್ಲಿ ಇದೇ ಪೊಲೀಸ್ ಸ್ಟೇಷನ್ ಅಲ್ಲೂ ಒಂದು ರೋಡ್ ಇದೆ, ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಅಲ್ಲೂ ಒಂದು ರೋಡ್ ಇದೆ. ಬೆಂಗಳೂರಲ್ಲಿ ನಿಮ್ಮ ಕೈಯಲ್ಲಿ ಎಲ್ಲೆಲ್ಲಿ ಪ್ರಯತ್ನ ಆಗ್ತದೆ ಅಲ್ಲೆಲ್ಲ ಸೀಸ್ ಮಾಡಿಸಿದ್ರಿ. ಪಕ್ಷದವ್ರಿಗೆ ಬಿಡ್ಲಿಲ್ಲ ನೀವು, ಇನ್ನು ಇತರರಿಗೆ ಏನು ಬಿಡ್ತೀರಿ ನೀವು? ಇವತ್ತು ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೂ ರಿಲೀಸ್ ಆಗಿಲ್ಲ.